ಗಣಪ ಗಣಪ ಬಾ. ನಾನು 1000 ಹಸುಗಳ ಗೋ ಸಂಪತ್ತಿನ ಒಡೆಯ. ಸಂಪತ್ತನ್ನ ಕದಿಯೋದು ಅಂದ್ರೆ ಏನಂದ್ರೆ ಹಸುವನ್ನ ಕದಿಯೋದು. ಹಿಂದೆ ಲೆಕ್ಕ ಹಾಕ್ಬೇಕು, ಮನುಷ್ಯ ಶ್ರೀಮಂತಿಗೆ ಲೆಕ್ಕ ಹಾಕ್ಬೇಕಾದ್ರೆ ನಂತರ 2000 ಹಸುಗಳಿದೆ. ರಾಜ ಲೆಕ್ಕ ಹಾಕ್ಬೇಕಾದ್ರೆ 4000 ಹಸುಗಳಿದೆ ಅಂತ ಲೆಕ್ಕ ಆಗ್ತಿತ್ತು. ತಾಯಿ ನಮಗೆ ಹೊಟ್ಟೆಯಲ್ಲಿ ಇಟ್ಕೊಂಡು ಹಾಲು ಕುಡಿಸೋದು ಒಂದ್ 2 ವರ್ಷದ ಮಗು ತನಕ ಮಾತ್ರ. ಅವಳಿಗೆ ನಾವು ಜೀವ ಪೂರ್ತಿ ತಾಯಿ ಅಂತ ಕೂಗ್ತೀವಿ. ಹಾಗಾದ್ರೆ ನಾನು ಆ 2 ವರ್ಷದಿಂದ ಸಾಯೋ ದಿನದ ತನಕ ನನಗೆ ಎಲ್ಲ ಔಷಧಿಗಾಗ್ಬೋದು, ಕಾಫಿ, ಟೀ, ಹಾಲು, ಬೆಣ್ಣೆ, ತುಪ್ಪ ಎಲ್ಲವನ್ನು ಕೊಡೋದು ಯಾರು ಅಂದ್ರೆ ಅದು ಗೋಮಾತೆ. ಯಾಕಂದ್ರೆ ಹಸುವೇ ಮನೆಗೆ ಸಂಪತ್ತು, ಚಿನ್ನ ಅಲ್ಲ. ಚಿನ್ನವನ್ನು ನೀಡೋದು ಈ ಹಸು. ಇದರಲ್ಲಿ ಇರೋದ್ರಿಂದ ತಲೆಯಿಂದ ಕಾಲ್ ತನಕ ಎಲ್ಲ ವಸ್ತುಗಳು ಉಪಯೋಗ ಬರುತ್ತೆ. ಇವತ್ತು ಹಸುನ ಕೆಚ್ಚಲುಗಳಿಗೆ ಮಿಷನ್ ಹಾಕಿ ಎಳೆಯುವಂತ ಕೆಲಸ ಮಾಡ್ತಿದೀವಿ. ಅದಾಗಬಾರ್ದು. ಇವತ್ತು ಯಾರು ಗೋವುಗಳನ್ನ ಬಿಡ್ತಾ ಇದಾರೆ ಅಂದ್ರೆ ಮೇಂಟೆನೆನ್ಸ್ ಯಾರು ಮಾಡ್ತಾರೆ ಸ್ವಾಮಿ? ಯಾರು ಸಗಣಿ ಹೊರ್ತಾರೆ ಸ್ವಾಮಿ? ಯಾರು ಇದನ್ನೆಲ್ಲ ತೊಳ್ಕೊಂಡು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಕೊಡ್ತಾರೆ ಸ್ವಾಮಿ? ಹೀಗೆ ಯೋಚನೆ ಮಾಡೋ ಜನ ಇದೆಲ್ಲ ನೀವು ಮಾಡಿಲ್ಲ ಅಂದ್ರೆ ಬೇಗ ಆಸ್ಪತ್ರೆಯಲ್ಲಿ ಬೆಡ್ಗಳನ್ನ ಬುಕ್ ಮಾಡ್ಕೋಬೇಕಾಗುತ್ತೆ. ಅದು ನಮ್ಮ ಕಾಯಿಲೆಯನ್ನ ನಿವಾರಣೆ ಮಾಡುವಂತದ್ದು ಹೊರತು ಕಾಯಿಲೆಯನ್ನ ಕೊಡುವಂತದ್ದಲ್ಲ. ಇದು ಮಾತಾಡಲ್ಲ ಅಂತ ಹೇಳ್ತಾರೆ, ಸತ್ಯವಾಗ್ಲೂ ಇವೆಲ್ಲ ಮಾತಾಡುತ್ತೆ. ನಮಗೆ ಆ ಮಾತನಾಡಿಸುವಂತ ಕಲೆ ಬರ್ಬೇಕು. ಗುಳಿ ಕಾಣ್ತಾ ಇದೆ ನೋಡಿ, 10 ಜನ ಹಿಡಿದು ಕಟ್ಟಬೇಕಾಗಿತ್ತು 10 ದಿನಗಳ ಹಿಂದೆ. ಮತ್ತೆ ಸಣ್ಣ ಸಣ್ಣ ಮಕ್ಳಿದ್ರೆ LKG ಮಗು ಇದೆ, ಅದ್ರ ಪಕ್ಕ ಯಾರಿಗೂ ಭಯ ಇಲ್ಲ. ಯಾಕೆಂದ್ರೆ ಅದು ಪ್ರೀತಿ, ತಾಯಿ. ಅದು ತಾಯಿಗಳು ಮಕ್ಳಿಗೆ ಯಾವ ತೊಂದರೆ ಮಾಡಲ್ಲ. ನೀವು ಗೃಹ ಪ್ರವೇಶ ಮಾಡ್ತೀರಿ, ಮನೆಗೆ ಯಾರನ್ನ ಕರೆಸ್ಬೇಕು ಅಂತ ಹೇಳ್ತೀರಿ, ಆದ್ರೆ ಅದೆಲ್ಲ ನಡೆಯಲ್ಲ, ನಿಮ್ಗೆ ಖುಷಿ ಆಗಲ್ಲ. ಆದ್ರೆ ಒಂದು ಹಸು ಒಳಗ್ ಬಂದ್ ಹೋಯ್ತು ಅಂತಂದ್ರೆ ಮನೆ ಗೃಹ ಪ್ರವೇಶ ಆದಂಗೆ ಅಂತ. ಅದು ಗೃಹ ಪ್ರವೇಶ ಅನ್ನೋದಕ್ಕೆ ಗೋ ಪ್ರವೇಶ ಅಂತ. ನೀವ್ ನೀವು ಅಯ್ಯೋ ಖಂಡಿತ ಕುಡಿದ ನೀವು ಅಕ್ಕಿ ತೊಳೆದಂತ ನೀರಲ್ಲಿ ಅದು ನಿಮ್ಗೆ ನಮ್ ಜೀವನ ನಡೆಸ್ಕೊಳುತ್ತೆ ಹೊರತು ತುಂಬಾ ಲೆಸ್ ಕಾಸ್ಟ್, ಹೈ ಥಿಂಕಿಂಗ್ ಇರುವಂತ ವ್ಯಕ್ತಿಗಳು ಅವು. ನಾವ್ ಯಾವ್ದೇ ಹಾಲು ಕೊಡುವಂತ ವಾಣಿಜ್ಯಕರಣವಂತ ಹಸುಗಳನ್ನ ಸಾಕ್ತಾ ಇಲ್ಲ. ಇಲ್ಲಿ ಕಡಿಯಕ್ ಕಳಿಸ್ತಾರಲ್ಲ ಅಂತ ಹಸುಗಳನ್ನ ತಗೊಂಡು, ಬಡಕಲ ಹಸುಗಳನ್ನ ತಗೊಂಡು ಖುಷಿದಾಯಕವಾಗಿ ಮಾಡಿ ಕೊನೆಗೆ ಅದು ಇರೋ ತನಕ ಇಲ್ಲೇ ಇದ್ದು ಅದನ್ನ ನಾವ್ ಇಲ್ಲೇ ಮಣ್ಣು ಮಾಡ್ತೀವಿ ಹೊರತು ಅದನ್ನ ಪಡಿಯೋದಕ್ಕೆ ಕೊಡೋದಾಗ್ಲಿ, ಮಾಂಸ ಭಕ್ಷಣೆ ಕೊಡೋದಾಗ್ಲಿ.